गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಕಾಲನ ಅಟ್ಯಾಕ್ಸ್ ಹೇಗಾಗುತ್ತವೆ? ಈಗ ಇವನು ಏನು ಮಾಡುತ್ತಾನೆ? ಎಲ್ಲಿಯವರೆಗೆ ಈ ಪುಣ್ಯಾತ್ಮನ ಪುಣ್ಯ ಜೊತೆಯಲ್ಲಿರುತ್ತದೆಯೋ ಅಲ್ಲಿಯವರೆಗೆ ಇವನು ಎಷ್ಟೇ ಅಪರಾಧ ಮಾಡಲಿ ಮತ್ತು ಎಷ್ಟೇ ಉನ್ನತ ಪದವಿ ಪ್ರಾಪ್ತಿಸಲಿ ಮತ್ತು ಯಾವ ಸಮಯದಲ್ಲಿ ಇವನ ಬ್ಯಾಟ್ರಿ ಡಿಸ್ಚಾರ್ಜ್ ಆಗುವುದು, ಪುಣ್ಯಗಳು ಸಮಾಪ್ತವಾಗುವು, ಭವಿಷ್ಯದಲ್ಲಿ ಯಾವುದೇ ಸತ್ಯ ಸಾಧನೆ ಇವನ ಬಳಿ ಇಲ್ಲ, ಜೀವಾತ್ಮನ ಬಳಿ. ಆಗ ಆ ಕ್ಷಣವೇ ಅಟ್ಯಾಕ್ ಮಾಡುವನು, ಇವನನ್ನು ಹೊಡೆದು ಬಿಡುವನು. ಕಬೀರ ಪರಮೇಶ್ವರರು ಹೇಳುತ್ತಾರೆ, ಕಾಜನ್ ಮೇ ಪಾಲೆ ಪೋಸೆ खूब लड़ाए लाडे, ना जाने इस देह के कहाँ खंडेंगे आडे। ಪರಮಾತ್ಮ ಹೇಳ್ತಾರೇನೆಂದರೆ, ನೋಡಿ, ನಮಗೆ ತಿಳಿಯಪಡಿಸಲು ಬಯಸುತ್ತಾರೆ, ತಂದೆ ತಾಯಿಯರು ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ಸಾಕಿ ಸಲಹಿದ್ದಾರೆ ಮತ್ತು ಎಷ್ಟು ಮುದ್ದು ಮಾಡಿದರು ತಮ್ಮನ್ನು, ಮತ್ತು ಗೊತ್ತಿಲ್ಲ ತಾವು ಮತ್ತೆ ಅದೇ ಪ್ರೀತಿವಶಾತ್ ಈ ಪರಿವಾರವನ್ನು, ಸಂಪತ್ತನ್ನು ತನ್ನದೆಂದು ಒಪ್ಪುವಿರಿ. ಪರಮಾತ್ಮ ಹೇಳ್ತಾರೆ, ಗೊತ್ತಿಲ್ಲ ಎಲ್ಲೆಲ್ಲಿ ಎಲುಬುಗಳು ಬೀಳುವುವು ಈ ಶರೀರದ್ದು. ಪರಮಾತ್ಮ ಹೇಳುತ್ತಾರೆ, ಕಬೀರ್ ಕಹಾ ಗರ್ಭಿಯೋ ಕಾಲ ಗಹ ಕರ್ಕೇಶ್, ನಾ ಜಾಣೆ ಕಿತ್ ಮಾರೇಗಾ ಭಾಯಿ ಕೆ ಘರ್ ಕೆ ಪರದೇಶ. ತಾವುಗಳು ಪರಮಾತ್ಮನ ಈ ಜ್ಞಾನದಿಂದ ಪ್ರಭಾವಿತರಾಗುವಿರಿ, ಆಗಲೇ ಬೇಕಾಗುವುದು. ಏಕೆಂದರೆ ತಮಗೆ ಭಯ ಆಗಬೇಕಾಗಿದೆ. ಅಂದರೆ ಭಗವಂತ ಇಷ್ಟು ದೂರದಿಂದ ಬಂದು ಪರಮೇಶ್ವರ ನಮಗೇನು ಹೇಳಬಂದಿದ್ದರು, ಮತ್ತವರಿಗೆ ಅಲ್ಲಿ ಯಾವ ಕೊರತೆಯೂ ಇರಲಿಲ್ಲ ಮತ್ತು ಯಾವ ಕಟ್ಟುಕತೆ ಹೇಳುವ ಅವಶ್ಯಕತೆಯೂ ಇರಲಿಲ್ಲ. ಅವರಿಗೆ ಯಾವ ಉದ್ದೇಶ ದಿನನಿತ್ಯ ಹೊಟ್ಟೆಪಾಡಿಂದಾಗಲಿ ದಂಧೆಯಾಗಿರಲಿಲ್ಲ. ಅವರಂತೂ ತನ್ನ ಬಟ್ಟೆ ನೀರು ಸ್ವತಃ ಉಂಡುಕೊಂಡಿದ್ದರು ಮತ್ತು ಶೇಷ ಉಳಿದುದನ್ನು ಅನ್ನದಾಸೋಹ ಮಾಡುತ್ತಿದ್ದರು. ಈಗ ಪುಣ್ಯಾತ್ಮರೇ, ಒಬ್ಬ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಹೆಲಿಕಾಪ್ಟರ್ನಲ್ಲಿ ಹೋಗುತ್ತಿದ್ದ ಮತ್ತು ಹೆಲಿಕಾಪ್ಟರ್ ಗೊತ್ತಿಲ್ಲ ಯಾವಾಗ ಬ್ಯಾಟರಿ ಡಿಸ್ಚಾರ್ಜ್ ಆಗುತ್ತದೆ ಇನ್ವರ್ಟರ್ನದ್ದು, ಆಗ ನಂತರ ಘೋರ ಕತ್ತಲಾಗುತ್ತದೆ. ಅವನದ್ದು 3ನೇ ದಿನ ಶವ ಸಿಕ್ಕಿತು ಮತ್ತು ಅವನು ಯಾವಾಗ ಹೋಗುತ್ತಿದ್ದ ಹೆಲಿಕಾಪ್ಟರ್ನಲ್ಲಿ ಏನೇನು ಆಕಾಂಕ್ಷೆಗಳಿದ್ದವೋ, ಏನೇನು ಆಸೆಗಳಿದ್ದವೋ, ಹೀಗೆ ಮಾಡುವೆ, ಬೇಗ ಹೋಗುತ್ತೇನೆ, ಹೀಗೆ ಮಾಡುವೆ, ಹಾಗೆ ಮಾಡುವೆ ಎಂದು. ಪರಮಾತ್ಮನ ಈ ವಾಣಿಯನ್ನು ನೆನಪಿನಲ್ಲಿಡಬೇಕಾಗುತ್ತದೆ. ಏನಂದ್ರೆ, ಕೆ ಕಹಾ ಜನ್ಮೆ ಪಾಳೆ ಪೋಸೆ ಖೂಬ್ ಲಡಾಯೆ ಲಾಡ್, ನಾ ಜಾಣೆ ಇಸ್ ದೇ ಕೆ ಕಹಾ ಖಂಡೆಂಗೆ ಹಾಡ್. ಹೀಗೆ ಒಬ್ಬ ಅರುಣಾಚಲದ ಮುಖ್ಯಮಂತ್ರಿ ಕೆಲವು ಸಮಯದ ಹಿಂದೆ, ಅವನದಂತೂ ನನ್ನ ಲೆಕ್ಕದಲ್ಲಿ 6 ದಿನಗಳ ಬಳಿಕ ಹೆಣ ಸಿಕ್ಕಿತು. ಅವನು ಹೀಗೆಯೇ ಮೃತ್ಯುವನ್ನು ಪ್ರಾಪ್ತಿಸಿದ್ದ. ಹೀಗೆಯೇ ಪೋಲೆಂಡ್ ದೇಶದ ಒಂದು ಪೂರ್ತಿ ಮಂತ್ರಿಮಂಡಲ, ಕ್ಯಾಬಿನೆಟ್, ಅದರಲ್ಲಿ ಅವರು 96 ಮಂದಿ ಇದ್ದರು. ಪ್ರಧಾನಮಂತ್ರಿ ತನಕ ಒಂದೇ ಒಂದು ಏರ್ ಕ್ರ್ಯಾಶ್ನಲ್ಲಿ, ವಿಮಾನ ಅಪಘಾತ, ವಿಮಾನ ಆಕ್ಸಿಡೆಂಟ್ ಆಗಿ ಎಲ್ಲರೂ ಸತ್ತು ಹೋದರು. ಮತ್ತು ಅದಕ್ಕಿಂತ ಮೊದಲು ಅವರು ಏನೇನು ಕರ್ಮಗಳನ್ನು ಮಾಡಿರಬಹುದು, ಎಷ್ಟು ಜನರನ್ನು ಸತಾಯಿಸಿರಬಹುದು ಗೊತ್ತಿಲ್ಲ, ಏನೇನು ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದರು. ಹಾಗಾಗಿ ಇಲ್ಲಿ ಪರಮಾತ್ಮ ನಮಗೆ ನೆನಪಿಸುತ್ತಾರೇನೆಂದರೆ, ಕಬೀರ್ ಕಹಾ ಗರ್ಭಿಯೋ ಕಾಲ ಗಹ ಕರ್ಕೇಶ್. ಹೇಳ್ತಾರೆ, ಕಾಲ ನಿನ್ನ ಜುಟ್ಟು ಹಿಡಿಯುವನು ಮತ್ತು ತಲೆಯ ಜುಟ್ಟನ್ನು ಹಿಡಿದು ಗೊತ್ತಿಲ್ಲ ಎತ್ತಿ ಎಲ್ಲಿ ಬಿಸಾಕುವನು. ನಾ ಜಾಣೆ ಕಿತ್ ಮಾರೇಗಾ ಯೋ ಕ್ಯಾ ಘರ್ ಕ್ಯಾ ಪರದೇಶ. ಗೊತ್ತಿಲ್ಲ ಎಲ್ಲಿ ಹಾಕಿಬಿಡುವನೋ ಶ್ವಾಸ ಪೂರ್ಣಗೊಂಡಾಗ. ಅಂದರೆ 1 ಸೆಕೆಂಡಿನ ಕೂಡ ಸಮಯ ನೀಡಲಾರನು ತಮಗೆ ಕಾಲನು. ಮತ್ತು ಯಾವ ಸಮಯದಲ್ಲಿ ತಾವು ಪರಮೇಶ್ವರ ಕಬೀರರ ಆಶ್ರಯದಲ್ಲಿ ಬರುವಿರಿ? ಇದು ಕಾಲ ಪ್ರಯೋಗಿಸುವ ವಜ್ರವಾಗಿದೆ. ವಜ್ರವೆಂದರೆ ಒಂದು ಭಯಂಕರ ಆಯುಧ, ಅಂದರೆ ಬಾಣವಾಗಿದೆ. ಜಬ್ ಲಗ್ ಹನ್ಸಾ ಹಮರಿ ಆನಾ ಕಾಲ ಲಗ ನೋ ತೇರಾ ಬಾಣ. ಎಲ್ಲಿಯವರೆಗೆ ಹಂಸ ನನ್ನ ನಿಯಮ ಮತ್ತು ಮರ್ಯಾದೆಯಲ್ಲಿ ಇರುವನೋ
ಅಲ್ಲಿಯವರೆಗೆ ಈ ಕಾಲನ ಅಟ್ಯಾಕ್ ನನ್ನ ಆತ್ಮಗಳ ಮೇಲೆ ಆಗಲಾರದು. ಅಲ್ಲಿಯವರೆಗೆ ಕಾಲನು ಏಟು ಕೊಡಲಾರನು ತಮಗೆ. ಯಾವ ರೀತಿ ಈಗ ಇವನು ಹೊಡೆಯುತ್ತಿರುವನು ನಿಮ್ಮನ್ನು. ಹಾಗಾಗಿ ಇಲ್ಲಿ ದಾದು ಸಾಹೇಬರು ಏನು ಹೇಳ್ತಾರೆ? दादू नाम कबीर की जय कोयले वे ओटे, तिनको कभू लागे नहीं काल बजर की चोटे. ಯಾರದೋ ಮಗನನ್ನು ಸಾಯಿಸಿದ, ಯಾರದೋ ಮಗಳನ್ನು ಸಾಯಿಸಿದ. ಇಂಥ ಘಟನೆಯನ್ನು ಘಟಿಸಲು ಬಿಡಲಾರನು ನಿಯತ್ತು ಪೂರ್ಣತೆ ಇದ್ದರೆ, ಮರ್ಯಾದೆಯಿಂದ ಇದ್ದರೆ ಮತ್ತು ಆಧೀನಪೂರ್ವಕ ಸತ್ಯ ಸಾಧನೆ ಮಾಡುತ್ತಾ ದಾನ ಪುಣ್ಯ ಮಾಡುತ್ತಿರಬೇಕು ಪರಮಾತ್ಮನ ಮರ್ಯಾದೆಗನುಸಾರ. ಆಗ ಇಂಥ ಘಟನೆಯನ್ನು ಪರಮಾತ್ಮ ಘಟಿಸಲು ಬಿಡಲಾರನು. ನಾವು ತಪ್ಪು ಮಾಡುತ್ತೇವೆ, ಸ್ವಲ್ಪ ಸುಖ ಉಂಟಾಗುತ್ತಲೇ ನಾವು ಮರೆತು ಬಿಡುತ್ತೇವೆ, ಪರಮಾತ್ಮನ ನಿಯಮಗಳ ಉಲ್ಲಂಘನೆ ಮಾಡಿ ಹೋಗುತ್ತೇವೆ. ಲೋಕಲಜ್ಜೆಯಲ್ಲಿ ಬಂದು ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.